ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಶಿವರಾತ್ರಿ ರಜೆ ಮುಗಿಸ್ಕೊಂಡು ಮಾರ್ಕೆಟು ಡೈರೆಕ್ಟ್ ಇವತ್ತು ಮಂತ್ಲಿ ಎಕ್ಸ್ಪೈರಿಗೆ ಓಪನ್ ಆಯಿತು. ನೋಡಿ, ಸುಮಾರು ನ್ಯೂಸ್ಗಳನ್ನು ಕವರ್ ಮಾಡೋದಿದೆ. ಇನ್ನು ಮುಂದೆ ಈ ಥರ ಸ್ಟಾಕ್ ಸ್ಪೆಸಿಫಿಕ್ ನಾವು ಪ್ರೈಸ್ನ ಮಾತಾಡೋಗಿಲ್ಲ, ಆದರೆ ಸ್ಟಾಕ್ ಸ್ಪೆಸಿಫಿಕ್ ನ್ಯೂಸ್ಗಳನ್ನು ಚಾರ್ಟ್ ಸ್ಟಾಕಿನ ಮೊದಲ ಸೆಗ್ಮೆಂಟಲ್ಲಿ ಮಾತಾಡಬೇಕಾ ಅಥವಾ ಫಸ್ಟ್ ಇಂಡೆಕ್ಸ್ಗಳೆಲ್ಲ ಮಾತಾಡಿ ಸೆಕೆಂಡ್ ಸೆಗ್ಮೆಂಟಲ್ಲಿ ಮಾತಾಡಬೇಕಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಇನ್ಮೇಲೆ ಕೆಲವೊಂದನ್ನು ನೋಟ್ ಡೌನ್ ಮಾಡಿಕೊಂಡು ನಾನು ವಿಚಾರಗಳನ್ನು ತಿಳಿಸ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅದ್ರ ಬಗ್ಗೆ ಆ ಥರ ಬಂದಾಗ ಅದ್ರ ನ್ಯೂಸನ್ನು ನಾನು ಮಾತಾಡ್ಬಿಡ್ತೀನಿ, ಇವತ್ತು ಫ್ಲೋ ಅಲ್ಲಿ ಹೇಳ್ಬಿಡ್ತೀನಿ. ಬಟ್ ಸ್ಪೆಸಿಫಿಕ್ ಸೆಕ್ಷನ್ ಆಗಿ ಮಾಡಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಪ್ರಿಫರೆನ್ಸ್ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಟಾಪ್ ಗೇನ್ ಅಂತ ನೋಡೋದಾದರೆ ಅದು ಬ್ಯಾಂಕು ಮತ್ತು NBFC ಸೆಕ್ಟರಿಂದನೇ ಇದೆ. ಎಸ್ಪೆಷಲಿ NBFCದು ಒಂದು 2 ವಾರದ ಹಿಂದೆ RBI ಜೊತೆ ಮೀಟ್ ಆಗ್ತಾ ಇದೆ NBFC ಕಂಪ್ನಿಗಳದ್ದು ಅಂತೆಲ್ಲ ಮಾತಾಡಿದ್ವಿ. ಜಸ್ಟ್ ಮಂಗಳವಾರ RBI ಕಡೆಯಿಂದ ಒಂದು ಹೊಸ ರೂಲ್ಸ್ ಜಾರಿ ಬಂದಿತ್ತು. ಏನೊಂದು ಮನಿ ಲೆಂಡಿಂಗ್ ವಿಚಾರ ಇತ್ತು, ಬ್ಯಾಂಕಿಂದ NBFCಗಳಿಗೆ ಲೋನ್ ಸಿಗುತ್ತಲ್ಲ, ಅದನ್ನ ಇನ್ನೂ ಸ್ವಲ್ಪ ಲಿಕ್ವಿಡಿಟಿ ಮಾಡೋದಕ್ಕೆ 125% 1%ಗೆ ಲೆಂಡಿಂಗ್ ರೇಟ್ನ ಇಳಿಸಬೇಕು ಅಂತ ಹೇಳಿದ್ದಾರೆ. ಅಂದರೆ ಅದರ್ಥ ಶ್ಯೂರಿಟಿ ಮತ್ತೊಂದು ಕೊಡಬೇಕಾದ್ರೆ ಜಾಸ್ತಿ ಅವರು ಕೊಡಬೇಕಿತ್ತು NBFCಗಳು, ಅದನ್ನ ಕಮ್ಮಿ ಮಾಡಿದ್ದಾರೆ. ಇದರಿಂದ NBFCಗಳಿಗೆ ಬ್ಯಾಂಕಿಂದ ತ್ವರಿತವಾಗಿ ಸಾಲ ಸಿಗ್ಬೋದು ಅನ್ನೋ ಒಂದು ಸುದ್ದಿ. ಅದರಲ್ಲಿ ಎಲ್ಲ NBFC ಕಂಪ್ನಿಗಳು ಯಾವುದಿದೆಯೋ ನಿಫ್ಟಿನಲ್ಲಿ ಅದು ಇವತ್ತು ಗೈನರ್ ಆಗಿದೆ. ಶ್ರೀರಾಮ್ ಫೈನಾನ್ಸು 5.6% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೈನರ್ ಆಗಿದೆ. ಟಾಪ್ ಲೂಸರ್ ಅಂದರೆ ಅಲ್ಟ್ರಾಟೆಕ್ ಸಿಮೆಂಟ್. ಇವತ್ತು ಇಡೀ ಕೇಬಲ್ ಆ್ಯಂಡ್ ವೈರ್ ಬಿಸ್ನೆಸ್ನ ಅಳ್ಳಾಡಿಸ್ಬಿಟ್ರು ಅಲ್ಟ್ರಾಟೆಕ್ ಸಿಮೆಂಟ್ ಅವರು. ಕಾರಣ ಏನು ಅಂತಂದರೆ, ಸಿಮೆಂಟ್ ಅಲ್ಲದೆ ನಾವು ವೈರ್ಸು ಮತ್ತು ಕೇಬಲ್ಸ್ ಬಿಸ್ನೆಸ್ಸಿಗೂ ಬರ್ತೀವಿ, 1,800 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ತೆಗೆದಿಟ್ಟಿದ್ದೀವಿ ಇದಕ್ಕೆ ಅಂತ ಹೇಳಿದ್ರು. ನೋಡಿ, 1,800 ಕೋಟಿ ರೂಪಾಯಿ ತೆಗೆದಿರ್ತೀವಿ ಅಂತ ಹೇಳಿದ್ದಾರೆ. ಸ್ಮಾಲ್ ಅಮೌಂಟೇ, ಅಂದರೆ ಕಂಪೇರ್ ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನೇನಿದೆ ಬೇರೆ ಎಲ್ಲ ಕಂಪ್ನಿಗಳದ್ದು ನೋಡೋದಾದರೆ ಪಾಲಿಕ್ಯಾಪ್ ಇದೆ, ಹ್ಯಾವೆಲ್ಸ್ ಇದೆ, ಸುಮಾರು ಕಂಪ್ನಿಗಳಿದೆ ಅಲ್ವಾ. ಆದರೆ ಸುಮಾರು ಎಲ್ಲ ಕಂಪ್ನಿಗಳಲ್ಲೂ ಇವತ್ತು ಯಾವ್ಯಾವುದು ಕೇಬಲ್ಸು ಮತ್ತು ಈ ವೈರಿಂಗ್ ಬಿಸ್ನೆಸ್ಸಲ್ಲಿದೆಯೋ 5-20% ತನಕನೂ ಫಾಲ್ ಆಗಿಬಿಟ್ಟಿದೆ. ಇವ್ರು ಬರ್ತಾ ಇದ್ದಾರೆ ಅಂತ ಕೇಳಿ ಫುಲ್ ಅಳ್ಳಾಡೋಗ್ಬಿಟ್ಟಿದ್ದಾರೆ. ನೋಡಿ, ಇದು ಆದಿತ್ಯ ಬಿರ್ಲಾ ಗ್ರೂಪಿನ ಒಂದು ಎಕ್ಸ್ಪ್ಯಾಂಡೆಡ್ ವಿಷನ್ನು ಈ ರೀತಿ ಆಗ್ತಾ ಇದೆ. ಇದೇನು ಹೊಸದಲ್ಲ, ನಿಮ್ಗೆ ಗೊತ್ತಿರ್ಬೋದು. ಅಲ್ಟ್ರಾಟೆಕ್ ಸಿಮೆಂಟ್ನ ಗ್ರಾಸಿಮ್ ಕಂಪ್ನಿ, ಅಂದರೆ ಆದಿತ್ಯ ಬಿರ್ಲಾ ಗ್ರೂಪೇ ಅದು ಹೊಂದಿದೆ, ಅದು ಎರಡನ್ನೂ ಕೂಡ. ಸೊ ಆಲ್ರೆಡಿ ಅವರು ಸಿಮೆಂಟ್ ಬಿಸ್ನೆಸ್ನ ಅಕ್ವೈರ್ ಮಾಡ್ಕೊಂಡಿದ್ರು ಗ್ರಾಸಿಮ್ ಅವರು. ಅದಲ್ಲದೆ ಬೇರೆ ಬೇರೆ ಥರದ್ದು ಮಾಡ್ತಾ ಹೋಗ್ತಾರೆ. ಈಗ ಒಂದು ಬಿಲ್ಡಿಂಗ್ ಸೊಲ್ಯೂಷನ್ನ ಕೊಡೋಕ್ಕೆ ಹೋಗ್ತಾ ಇದ್ದಾರೆ. ಬಿಲ್ಡಿಂಗ್ ಸೊಲ್ಯೂಷನ್ ಅಂದರೆ ಈಗ ನಾವೇ ಸಿಮೆಂಟ್ ಕೊಡ್ತೀವಿ, ಈಗ ಗ್ರಾಸಿಮ್ ಮೂಲಕ ಬಿರ್ಲಾ ಓಪಸ್ ಅಂತ ಪೇಂಟ್ ತರ್ತೀವಿ ಅಂದ್ರೆ ಪೇಂಟಿಂಗ್ ಸೊಲ್ಯೂಷನ್ ಕೊಡ್ತೀವಿ, ಈಗ ವೈರ್ಸ್ ಆ್ಯಂಡ್ ಕೇಬಲ್ಸು ಕೊಡ್ತೀವಿ. ಈ ರೀತಿ ಆಗ್ತಾ ಹೋಯ್ತು ಅಂತಂದರೆ ಏನಾಗ್ತಾ ಹೋಗುತ್ತೆ, ಓಕೆ ಒಂದು ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಬಂತು ಅಂತಂದರೆ ಮತ್ತೆ ಇದಕ್ಕೊಂದು ಬೇರೆ ಇದಕ್ಕೆ ಬೇರೆ ಅಂತ ಏನಿಲ್ಲ. ಸೊ ಅದಿಷ್ಟು ಒಂದು ಬಿಲ್ಡಿಂಗ್ ಸೊಲ್ಯೂಷನ್ ಆಗಿ ಒಂದು ಕೊಡ್ತಾ ಹೋಗಬೇಕು ಅಂತ ಈ ಥರ ಬಂದಿದೆ. ಗ್ರಾಸಿಮ್ ಅವರು ಸ್ಟಾರ್ಟಿಂಗಲ್ಲಿ ಬಂದಾಗ 5,000 ಕೋಟಿ ನಾವು ಇನ್ವೆಸ್ಟ್ ಮಾಡ್ತೀವಿ ಪೇಂಟಿಗೆ ಅಂದಿದ್ರು. ಆಮೇಲೆ ಅದನ್ನ 10,000 ಕೋಟಿ ಅಂದರು. 2023-24 ಅವ್ರದ್ದು ಕ್ವಾರ್ಟರ್ಲಿ ರಿಸಲ್ಟ್ಸು ಎಲ್ಲಾದ್ರದ್ದು ಡೇಟಾ ತೆಗೆದು ನೋಡಿದ್ರೆ ಸರಿಸುಮಾರು 20,000 ಕೋಟಿ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಸೊ ಈಗ ಅಲ್ಟ್ರಾಟೆಕ್ ಸಿಮೆಂಟು ಕೂಡ ಬಂದರೆ ಅದರಲ್ಲಿ ಆಲ್ರೆಡಿ ಇರೋ ಎಕ್ಸಿಸ್ಟಿಂಗ್ ಪ್ಲೇಯರ್ಸಿಗೆ ಇವಾಗ ನಡುಕ ಅಂತೂ ಖಂಡಿತವಾಗ್ಲೂ ಇವತ್ತು ಆದಂಗೆ ಕಾಣಿಸ್ತಾ ಇದೆ ಮಾರ್ಕೆಟಲ್ಲಿ. ಸೊ ಹಾಗಾದರೆ ಹಾಗಾದರೆ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಬಿತ್ತು, ಹಾಗಾದರೆ ಇವರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ, ನೋಡಿ ಇದು 2 ಥರದಲ್ಲಿ ನೋಡ್ತಾ ಹೋಗ್ತಾರೆ ಜನ. ಒಂದು, ಮಾರ್ಕೆಟ್ ಲೀಡರ್ ಇದ್ದಾರೆ ಅಲ್ಟ್ರಾಟೆಕ್ ಸಿಮೆಂಟು, ಸಿಮೆಂಟ್ ಸೆಕ್ಟರಲ್ಲಿ ಆಲ್ರೆಡಿ ಕಾಂಪಿಟೇಷನ್ ನಡೀತಾ ಇದೆ. ಈಗ ಒಂದು ಪ್ರತ್ಯೇಕವಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ತಾ ಇರುವಂಥದ್ದು. ಇವರ ಒಂದು ಹೋಲ್ಡಿಂಗು ಏನು ಸಿಮೆಂಟಲ್ಲಿ ಏನೋ ಒಂದು ಹೋಲ್ಡಿಂಗ್ ಇತ್ತು ಅದು ಕಮ್ಮಿ ಆಗ್ಬೋದಾ ಅಂತ ಕೆಲವರು ಆ ರೀತಿ ವಿಶ್ಲೇಷಣೆ ಮಾಡಿರ್ಬೋದು. ಒಂದು ನೆಗೆಟಿವ್ ರಿಯಾಕ್ಷನ್ ಬಂದಿರ್ಬೋದು. ಅಫ್ಕೋರ್ಸ್ ನಾವು ಪ್ರೈಸ್ ಮಾತಾಡೋಗಿಲ್ಲ, ಬಟ್ ಹಿಂದೆ ಸುಮಾರು ಸಲ ಮಾತಾಡಿದ್ವಿ ಅಲ್ಟ್ರಾಟೆಕ್ ಸಿಮೆಂಟ್ಗಳನ್ನ, ನಿಮ್ಗೆ ಗೊತ್ತಿರ್ಬೋದು. ಆ ಒಂದು ಲೆವೆಲ್ ಏನು ಮಾತಾಡಿದ್ವಿ ಆ ಲೆವೆಲ್ಗಳೆಲ್ಲ ಬರ್ತಾ ಇರ್ಬೋದು. ಆದರೆ ಅದೇ ರೀತಿಯಾಗಿ ಇನ್ನೊಂದು ಕಡೆಯಿಂದ ಯಾವ ಥರ ನೋಡ್ತಾರೆ, ಇದು ಒಂದು ಡೈವರ್ಸಿಫಿಕೇಶನ್. ಆಗಲೇ ಹೇಳ್ದಂಗೆ ಒಂದು ಅಗ್ರೆಸಿವ್ ಆಗಿ ಒಂದು ಬಿಲ್ಡಿಂಗ್ ಸೊಲ್ಯೂಷನ್ ಅಂತ ಬಿಲ್ಡ್ ಮಾಡ್ತು ಅಂತಂದರೆ ಎಲ್ಲದು ಒಂದೇ ಕಡೆ ಇರುತ್ತೆ. ಒಂದು ಸೆಕ್ಟರ್ ಹೋಗಿಲ್ಲ ಅಂದ್ರೂ ಇನ್ನೊಂದು ಸೆಕ್ಟರಲ್ಲಿ ಪುಷ್ ಸಿಗ್ತಾ ಇರುತ್ತೆ. ಇದು ಒಂದು ಡೈವರ್ಸಿಫಿಕೇಷನ್ಗೆ ದಾರಿ ಕೂಡ ಮಾಡ್ಕೊಡ್ತಾ ಹೋಗುತ್ತೆ. ಆದರೆ ಮಾರ್ಕೆಟ್ ಲೀಡರ್ ಆಗಿರುವಂಥ ಸ್ಟಾಕು ತಮ್ಮ ಕೋರ್ ಬಿಸ್ನೆಸ್ನ ಬಿಟ್ಟು ಬೇರೆದೇನೋ ಮಾಡಕ್ಕೆ ಬರ್ತಿದ್ದಾರೆ ಅಂದರೆ ಇನಿಷಿಯಲಿ ಈ ಒಂದು ಶಾಕಿಂಗ್ ರಿಯಾಕ್ಷನ್ ಸಿಗುತ್ತೆ. ಆದರೆ ಇದೊಂದೇ ಅಲ್ಲ, ಯಾವ್ಯಾವುದಿದೆಯೋ ಅವರೆಲ್ಲರೂ ಕೂಡ ಇವರಿಗಿಂತ ಜಾಸ್ತಿ ಅಳ್ಳಾಡೋಗ್ಬಿಟ್ಟಿದ್ದಾರೆ. ಇದೇ ಸ್ಟ್ರಾಟಜಿ ನಮಗೆ ITCನಲ್ಲಿ ಆಗಿತ್ತು ಹಿಂದೆ ಹೇಳೋದಾದ್ರಲ್ವಾ. ಅದು ಬರೀ ಟೊಬ್ಯಾಕೋ. ಈಗಲೂ ಕೂಡ 50% ಆಫ್ ದ ರೆವೆನ್ಯೂ ಅವರಿಗೆ ಟೊಬ್ಯಾಕೋ ಇಂದನೇ ಬರೋದು. ಆದರೆ ಅವರು ಹೋಟೆಲ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ ಗೂಡ್ಸ್ ಆಗಿರ್ಬೋದು, ಈ ಥರ ಎಕ್ಸ್ಪ್ಯಾಂಡ್ ಆಗ್ತಾ ಹೋದ್ರು. ಒಂದಿಷ್ಟು ಬುಕ್ಸು ಈ ಥರದ್ದೆಲ್ಲ ತೊಗೊಂಬಂದರು, ಕ್ಲಾಸ್ಮೇಟು ಇದರದ್ದೆಲ್ಲ. ಸೊ ಹಾಗಾಗಿ ಏನಾಯಿತು, ಆ ಥರ ಡೈವರ್ಸಿಫಿಕೇಶನ್ ಅಂತ ಬಂದ ಮೇಲೆ ಅವ್ರದ್ದು ಚೆನ್ನಾಗಿ ಶೇಪ್ ಔಟ್ ಆಗೋಯ್ತು. ಯಾಕೆಂದರೆ ಸ್ಟ್ರಗಲ್ ಆಗ್ತಾಯಿತ್ತು ಟೊಬ್ಯಾಕೋ ರೂಲ್ಸು ರೆಗ್ಯುಲೇಷನು ಅಂತ. ಅಲ್ಲಿ ಡೈವರ್ಸಿಫಿಕೇಶನ್ ಅಪ್ರಿಷಿಯೇಟ್ ಮಾಡಿದ್ರು. ಆದರೆ ಇಲ್ಲಿ ಇವ್ರು ಆಲ್ರೆಡಿ ಸೆಕ್ಟರ್ ಚೆನ್ನಾಗಿ ನಡೀತಾ ಇದೆ, ಇವರು ಮಾರ್ಕೆಟ್ ಲೀಡರ್ ಇದ್ದಾರೆ, ಇವ್ರು ಯಾಕೆ ಇನ್ನೊಂದು ತೊಗೊಂಡ್ರು ಅಂತ ಇನಿಷಿಯಲ್ ರಿಯಾಕ್ಷನ್ ಬಂದಿರ್ಬೋದು. ಮುಂದೆ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಎಷ್ಟು ಸ್ಪೆಂಡ್ ಮಾಡ್ತಾರೆ ಏನು ಅಂತ. ನೋಡಿ, ಬರೀ 1,800 ಕೋಟಿ ರೂಪಾಯಿ ತಗೊಂಬಂದು ನಾವು ವೈರ್ಸ್ ಆ್ಯಂಡ್ ಕೇಬಲ್ ಬಿಸ್ನೆಸ್ಸಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಕ್ಕೆ ಸರಿಸುಮಾರು 50,000 ಕೋಟಿ ರೂಪಾಯಿ ಕ್ಯಾಪಿಟಲೈಸೇಷನ್ ಲಾಸ್ ಆಗೋಗಿದೆ ಇವತ್ತು ಯಾವುದು ಕೇಬಲ್ ಮತ್ತು ವೈರಿಂಗ್ ಬಿಸ್ನೆಸ್ಸಲ್ಲಿ ಇರುವಂಥದ್ದು. ಈ ರೀತಿಯಾಗಿ ನಡೀತಾ ಇರುತ್ತೆ. ಇದು ಯಾಕೆ ಇದನ್ನೆಲ್ಲ ಹೇಳ್ತಾ ಅಂತಂದರೆ, ಇಷ್ಟು ಎಲಾಬ್ರೇಟ್ ಆಗಿ ಮಾಡಿ ಹೇಳಿದೆ ಅಂದರೆ, 30% ನನಗೆ ನಾನು ತಗೊಂಡಿರೋಂಥ ಸ್ಟಾಕು ಇವಾಗ ಕೆಳಗಡೆ ಬಂದುಬಿಟ್ಟಿದೆ, ಏನು ಮಾಡೋದು ಅಂತ ಸುಮಾರು ಜನ ಗ್ರೂಪಲ್ಲಿ ಮಾತಾಡ್ತಾ ಇದ್ರು. ಇನ್ನು ಯಾವಾಗ ಪ್ರತಿದಿನ ಒಂದು ಹೊಸ ಲೋನ ಮಾಡ್ತಾನೆ ಇದೆಯಲ್ಲ, ಇದಕ್ಕೇನು ರಿಕವರಿ ಅನ್ನೋದು ಏನು ಕತೆ ಅಂತಲೂ ಕೇಳಿದರು. ಸೊ ಇದೆಲ್ಲ ನೋಡಿ ಯಾವ ಥರ ಆಗುತ್ತೆ ಅಂತಂದರೆ, ಗ್ರೋತ್ ಸ್ಟೋರಿ ಇಂಡಿಯಾದು ಕೋವಿಡ್ ಆದಮೇಲೆ ಚೈನಾ+1 ಸ್ಟ್ರಾಟಜಿ ಅಂತ ಬಂತು. ಸೊ ಚೈನಾಗಿಂದ ಒಂದು ಆಲ್ಟರ್ನೇಟಿವ್ ನಾವು ಬಿಲ್ಡ್ ಮಾಡಬೇಕು ಅಂತೆಲ್ಲ ಬಂತು. ಆಗ ಪೊಸಿಷನ್ ಆಗಿ ಚೆನ್ನಾಗಿ ಕಾಣಿಸಿದ್ದು ಇಂಡಿಯಾನೇ. ಯಾಕೆಂತಂದರೆ ಡಾಲರ್ ಮೇಲೆ ಆಲ್ರೆಡಿ ಸುಪ್ರಿಮೆಸಿ ಇತ್ತು ಅವ್ರದ್ದು.
ಅವ್ರದ್ದೇ ಒಂದಿಷ್ಟು ನಡೀತಾ ಇತ್ತು. ಒಂದು ಆಲ್ಟರ್ನೇಟಿವ್ ಅಂತ ನೋಡ್ತಿದ್ದಾಗ ಇಂಡಿಯಾ ಕಡೆ ಎಲ್ಲರೂ ಮುಖ ಮಾಡಿದ್ರು, ಇನ್ಕ್ಲೂಡಿಂಗ್ ಫಾರಿನ್ ಇನ್ವೆಸ್ಟರ್ಸು. ಆದರೆ ಈಗ ಟ್ರಂಪ್ ಅವ್ರು ಬಂದಮೇಲೆ ಏನಾಗಿದ್ದಾರೆ, ಅಗ್ರೆಸಿವ್ ಆಗಿ ಮತ್ತೆ ಅಮೆರಿಕಾನ ಒಂದು ಒಳ್ಳೆ ರೀತಿಯಿಂದ ಎಕನಾಮಿಕ್ ಸ್ಟೇಟಸ್ಸಿಗೆ ಅವ್ರದ್ದೇನು ತುಂಬ ಸಾಲಗಳಿದೆ, ಏನೋ ಒಂದು ಪ್ರಾಬ್ಲಮ್ ಆಯಿತಾ ತಗೋ ಪ್ರಿಂಟ್ ಹೊಡಿಬಿಡು ಡಾಲರು ಅಂತ ಹೇಳ್ಬಿಟ್ಟು, ಸಬ್ಸಿಡಿಗಾದರೂ ಅದೇ, ಕೋವಿಡ್ ಟೈಮಲ್ಲಾದರೂ ಅದೇ, ಏನಾದರೂ ಅದೇ, ಹೆಂಗಿದ್ರು ನಮ್ಮ ಬಿಟ್ಟು ಯಾರು ಡಿಪೆಂಡೆನ್ಸಿ ಮಾಡೋಕ್ಕಾಗಲ್ಲ ಅಂತ ಮಾಡಿ ಹೋಗಿದ್ರು. ಈಗ ಅವರು ಅದನ್ನ ಸ್ವಲ್ಪ ರೆಗ್ಯುಲೇಟ್ ಮಾಡಿ ಅಮೆರಿಕ ದೃಷ್ಟಿಯಿಂದ ಅದನ್ನ ಸ್ವಲ್ಪ ಸುಸ್ಥಿರ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಆ ರೀತಿ ಅದು ಮಾಡ್ತಾ ಇದ್ದಾಗ ಅವ್ರದ್ದೇ ಹೋಲ್ಡ್ ಇದ್ದಾಗ, ಸೊ ಇವಾಗ ಏನಾಗ್ತಾರೆ, ಎಲ್ಲ ಸೇಫ್ ಅಂದರೆ ವಾಪಸ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ಚೈನಾ ಮಾರ್ಕೆಟ್ ಕೂಡ ಹ್ಯಾಂಗು 40% ಏನೋ ಅಪ್ಮೂವ್ಮೆಂಟ್ ಆಗಿದೆ ಬರೀ ಈ ವರ್ಷ ಅಂತ ಕೆಲವರು ಕಮೆಂಟ್ ಮಾಡಿ ಕೇಳಿದ್ರು. ಈಗ ಚೈನಾ US ಟ್ರೇಡ್ ವಾರ್ ಥರ ಅನ್ನೋ ಒಂದು ಸಿಚುವೇಶನ್ ಇದೆ. ಈಗಲೂ ಕೂಡ ನೋಡಿ ಇಂಡಿಯಾಗೆ ಒಳ್ಳೆ ಆಪರ್ಚುನಿಟಿ ಇದೆ. ಆಯಿತು, ನಮಗೆ ಎಲ್ಲರೂ ಬೇಕು, ಎಲ್ಲ ಕಡೆಯಿಂದ ನಾವು ಡಿಪೆಂಡೆಂಟ್ ಆಗಿದ್ದೀವಿ, ಕ್ರೂಡನ್ನೇ ಒಂದು 30 ಕಂಟ್ರಿಯಿಂದ ನಾವು ತೊಗೊಂಡ್ಬರ್ತಾ ಇದ್ದೀವಿ. ಈ ಥರ ಇದ್ದಾಗ ಒಂದೇ ಸ್ಟ್ಯಾಂಡ್ ಅಂತ ಇಂಡಿಪೆಂಡೆನ್ಸ್ ಬಂದಾಗಿಂದನೂ ತೊಗೊಂಡಿಲ್ಲ, ನಾವು ಇವ್ರ ಪರನೇ ನಿಲ್ತೀವಿ ಅಂತ ಇಂಡಿಯಾ ಯಾವತ್ತೂ ತೊಗೊಂಡಿಲ್ಲ, ಒಂದು ಅಬ್ಸರ್ವರ್ ಆಗೇ ಇರುತ್ತೆ. ಆದರೆ ಇನ್ನು ಮುಂದಕ್ಕೆ ಅದನ್ನು ಇಟ್ಕೊಂಡು ಜೊತೆಗೆ ಒಂದಿಷ್ಟು ಬೋಲ್ಡ್ ಮೂವ್ಸ್ ಮಾಡುವಂಥದ್ದು ಇವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇತ್ತೀಚೆಗೆ ಯಾವುದೋ ಒಂದರಲ್ಲಿ ಅದೇ ಹೇಳಿದ್ದಾರೆ, ನಾವು GST ಕೌನ್ಸಿಲ್ಗಳಂತ ಮಾಡಿರೋದು ಅದಕ್ಕೇ ಸ್ಟೇಟ್ ವೈಸು ನಾವು ಆ ಒಂದು ಕೊಲಾಬ್ರೇಷನ್ ತರ್ಸೋಕ್ಕೆ. ನೋಡಿ, ಎಲ್ಲಿ ತನಕ ಏನೋ ಒಂದು ಕೆಲಸ ಆಗಬೇಕು, ಯಾವುದೋ ಒಂದು ಲಾರ್ಜ್ ಸ್ಕೇಲಲ್ಲಿ ಒಂದು ಪ್ರೊಡಕ್ಷನ್ ಸೆಟಪ್ ಆಗಬೇಕು ಅಂದ್ರೂ ಒಂದು ರೆಡ್ ಟೇಪ್ ಬೇಕು, ಒಂದು ಪೊಲಿಟಿಷಿಯನ್ಸ್ ಬ್ಯೂರೋಕ್ರಸಿ ಅವ್ರು ಬರಲೇಬೇಕು ಅಂತ ಆಯಿತು ಅಂತಂದರೆ ಯಾವುದು ಮುಂದುವರೆಯೋಕೆ ಹೋಗೋದಿಲ್ಲ. ಯಾಕೆಂದರೆ ಆ ಥರ ಆಯಿತು ಅಂದರೆ ಅದಕ್ಕೆಲ್ಲಿ ಕರಪ್ಷನ್ ಇನ್ವಾಲ್ವ್ ಆಗುತ್ತೆ, ಪ್ರಾಸೆಸ್ ಡಿಲೇ ಆಗುತ್ತೆ, ಯಾವುದು ಕೂಡ ಅಂದ್ಕೊಂಡಿದ್ದ ಸಮಯಕ್ಕೆ ಆಗೋದಿಲ್ಲ. ಆಗ ಯಾವ ಫಾರಿನ್ ಇನ್ವೆಸ್ಟರ್ಸು ಕೂಡ ಇಲ್ಲಿ ಬರೋಕ್ಕೆ ಇಷ್ಟಪಡೋದಿಲ್ಲ. ಇನ್ವೆಸ್ಟ್ಮೆಂಟ್ ಇರಲಿ, FDI ಕೂಡ ಆ ರೀತಿಯಾಗಿ ಅವರು ಹಿಂದೆ ಹಾಕ್ತಾರಲ್ವ, ಇಲ್ಲಿ ಬಂದು ದುಡ್ಡು ಹಾಕೋಕ್ಕೆ, ತುಂಬ ಪ್ರಾಸೆಸ್ ಅಪ್ಪ, ಇಲ್ಲಿ ಸಿಕ್ಕಾಪಟ್ಟಿ ಕಷ್ಟ, ಟ್ಯಾಕ್ಸು ಜಾಸ್ತಿ ಇದೆ, ಈ ಥರ ಎಲ್ಲ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಪ್ರಾಸೆಸ್ ಸ್ಮೂತ್ ಆಗಬೇಕು, ಇದೆಲ್ಲ ಓವರ್ ನೈಟ್ ಆಗ್ತಾ ಹೋಗೋದಿಲ್ಲ ಒಂದೇ ಸಲ. ಬಟ್ ಖಂಡಿತ ಆ ನಿಟ್ಟಿನಲ್ಲಿ ಒಂದಿಷ್ಟು ಗೌರ್ಮೆಂಟು ಒಂದಿಷ್ಟು ಅನೌನ್ಸ್ಮೆಂಟ್ಗಳನ್ನು ಮಾಡಿದ್ರೆ ಈ ರೀತಿ ನಾವು, ಅಂದರೆ ನೋಡಿ, ಇವಾಗ ಚೈನಾ US ಎರಡಿದ್ರೂ ಬಿಸ್ನೆಸ್ ಅನ್ನೋದು ವರ್ಲ್ಡ್ ವೈಡಿಂದ ಆಗ್ತಾ ಇದೆ. ಈಗ US ಸಹವಾಸನೂ ಬೇಡ, ಚೈನಾ ಸಹವಾಸ ಬೇಡ ಅಂತಲೂ ಯೋಚನೆ ಮಾಡ್ತಾರೋ ಅಂತ ಕೆಲವು ಕಂಟ್ರಿಗಳಿರುತ್ತೆ. ಯಾಕಂತಂದರೆ ಎರಡು ರಿಸ್ಕ್ ಅಲ್ವಾ, ಇವ್ರು ಏನು ಟ್ರೇಡ್ ಆಗ್ತಾರೋ, ಇವ್ರು ಏನು ಟ್ರೇಡ್ ಆಗ್ತಾರೋ, ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೋ ಏನು ಕತೆ, ಒಂದು ಸ್ವಲ್ಪ ಸೇಫ್ ಆಗಿರೋ ಪ್ಲೇಸಿಗೆ ಹುಡುಕೋಣ ಅಂತ ಹುಡುಕ್ತಾ ಇರ್ತಾರೆ. ಆ ಥರ ನೋಡಿದ್ರೆ ಒಂದಿಷ್ಟು ಬೆರಳೆಣಿಕೆ ದೇಶಗಳು ಬರುತ್ತೆ, ಅದರಲ್ಲಿ ಇಂಡಿಯಾ ಕೂಡ ಆ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳೋ ಬಗ್ಗೆ ನೋಡಬೇಕು. ಯಾಕೆಂದರೆ ಆಫ್ರಿಕನ್ ಕಾಂಟಿನೆಂಟಿಂದ ಬಿಸ್ನೆಸ್ ತೆಗಿಬೋದು, ಯುರೋಪಿಯನ್ ಕಾಂಟಿನೆಂಟಿಂದ ಬಿಸ್ನೆಸ್ ತೆಗಿಬೋದು, ಇಲ್ಲಿ ಆಸ್ಟ್ರೇಲಿಯಾ, ಜಪಾನ್ ಜೊತೆ ಕೂಡಿಸ್ಕೊಂಡು ಈಗ ಡಿಫೆನ್ಸ್ ಆಗಿರ್ಬೋದು. ಮತ್ತೊಂದು ಕಡೆ ಈಗ ಯಾಕೆಂದರೆ US ಮತ್ತು ರಷ್ಯಾ ಸ್ವಲ್ಪ ಈಗೇನು ಮಾಡ್ತಾ ಇದ್ದಾರೆ, ಒಂದೇ ಕಡೆ ಹೋಗೋಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂದರೆ ರಷ್ಯಾನ ಚೈನಾದಿಂದ ಸ್ವಲ್ಪ ದೂರ ಇಡಕ್ಕೆ ನೋಡ್ತಾ ಇದ್ದಾರೆ. ಬಟ್ ಡಿಫೆನ್ಸ್ ಅಂತ ನೋಡಿದ್ರೆ ಎರಡರಲ್ಲೂ ಕೂಡ ಒಳ್ಳೆ ಡಿಫೆನ್ಸ್ ಇದೆ US ಮತ್ತು ರಷ್ಯಾದಲ್ಲಿ. ಈ ಆಪರ್ಚುನಿಟಿ ಯೂಸ್ ಮಾಡಿಕೊಂಡು ಜಾಸ್ತಿ ಡಿಫೆನ್ಸ್ ಸೆಕ್ಟರ್ಗಳಿಗೆ ಪುಷ್ ತರೋದಕ್ಕೆ ಈ ರೀತಿ ಎಲ್ಲ ನೋಡ್ತಾ ಹೋಗಬೇಕು. ಇದರಿಂದ ಒಂದು ಪುಷ್ ಸಿಗ್ತಾ ಹೋಗುತ್ತೆ. ನೋಡೋಣ ಆ ರೀತಿಯಾಗಿ ಏನಾದರೂ ಹೆಜ್ಜೆಗಳನ್ನ ತಗೊಂಡ್ರು ಅಂತಂದರೆ ಖಂಡಿತ ಅದು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇನ್ನು ಪೋರ್ಟ್ಫೋಲಿಯೋ ಡೌನ್ ಅಂತ ನೋಡೋದಾದರೆ ನೋಡಿ, ಇದೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಒಂದು 200 ಡೇ ಮೂವಿಂಗ್ ಆ್ಯಾವ್ರೇಜ್ಗಿಂತ ಕೆಳಗಡೆ ಬಂದಿದೆ ಅಂತಾರೆ. ರಿಕವರಿ ಆಗೋಕ್ಕೆ ತುಂಬ ಕಷ್ಟ ಬೇಕಾಗುತ್ತೆ, ಅಂದರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಸೊ ಆ್ಯಾವ್ರೇಜ್ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ವ್ಯಾಲ್ಯೂಷನ್ ನೋಡಿ ಮಾಡಿ ಅಂತ ಸುಮಾರು ದಿನದಿಂದ ಹೇಳ್ತಾನೆ ಬಂದಿದ್ದೆ. ಸೊ ಇದು ಹಾಗಾದರೆ ಆಗಿರುವಂಥದ್ದು ವರ್ಸ್ಟ್ ಕ್ರ್ಯಾಶ್ ಹಾಗೆ ಅಂತ ನೋಡೋದಾದರೆ, ಉದಾಹರಣೆಗೆ ನಿಫ್ಟಿ ಅಂತ ನೋಡೋದಾದರೆ ಮಂತ್ಲಿ ಕ್ಯಾಂಡಲ್ ಈಗ ಒಂದು 5 ತಿಂಗಳುಗಳಿಂದ, ಇವತ್ತು ಫೆಬ್ರವರಿ ಕೊನೆ ದಿನ ಆಗಿತ್ತು ಬಿಡಿ ಇವತ್ತು. ಸೊ ಯಾಕೆಂದರೆ ಎಕ್ಸ್ಪೈರಿ ಮುಗೀತು. 5 ತಿಂಗಳಿಂದ ಏನಾಗಿದೆ, ಕಂಟಿನ್ಯೂಸ್ ಆಗಿ ನಮಗೆ ಸೆಲ್ಲಿಂಗ್ ಬಂದಿದೆ. ಈ ತಿಂಗಳದ್ದು ಕೂಡ ಕ್ಲೋಸಿಂಗ್ ನೋಡಿ ಒಂದು ದೊಡ್ಡದಾಗಿ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್, ಎಲ್ಲೂ ಒಂದು ರಿಕವರಿ ಡೋಜಿ ಆ ಥರ ಏನೂ ಆಗಿಲ್ಲ. ಆಗಿದ್ರೆ ಹೋದ ತಿಂಗಳಲ್ಲಿ ಆಗಿತ್ತು, ಬಟ್ ಈ ಸಲ ಅದಕ್ಕೆ ನಾನು ಕೆಳಗಡೆ ಬಂದು ಆಗಿದೆ. 1, 2, 3, 4, 5 ತಿಂಗಳು ಕಂಟಿನ್ಯೂಸ್ ಆಗಿ ರೆಡ್ಡಲ್ಲಿ ಕ್ಲೋಸ್ ಆಗಿರೋದು. ಈ ಥರ 5 ಮಂತ್ಸ್ ರೆಡ್ ಕ್ಲೋಸಿಂಗ್ ಆಗಿರುವಂಥದ್ದು ನೀವು ಹಿಸ್ಟ್ರಿನಲ್ಲಿ ನೋಡ್ತಾ ಬರೋದಾದ್ರೆ ಯಾವ್ಯಾವಾಗಿದೆ ಅಂತ ಒಂದು 5 ಸಲ ಏನೋ ಸಿಗುತ್ತಂತೆ. ಈ ಥರ 5 ತಿಂಗಳುಗಳು ಕಂಟಿನ್ಯೂಸ್ ಆಗಿ ರೆಡ್ ಬಂದಿರುವಂಥದ್ದು ಇತಿಹಾಸ ನೀವು ನೋಡ್ಬೋದು. ಮಂತ್ಲಿ ಕ್ಯಾಂಡಲ್ ಹಾಕೊಂಡ್ಬಿಟ್ಟು ನೀವು ನೋಡ್ತಾ ಹೋಗ್ಬೋದು. ಅದರಲ್ಲಿ 1990 ಈ ಥರ ಯಾವಾಗಲೂ ಇಸ್ವಿನಲ್ಲಿ ಒಂದ್ಸಲ 5 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ಇಲ್ಲಿ ಲೂಸಿಂಗ್ ಸ್ಟ್ರೀಕ್ ಆಗಿತ್ತಲ್ಲ, ಅದನ್ನು ಹೊರತುಪಡಿಸಿದ್ರೆ ಇದು ಸೆಕೆಂಡ್ ಟೈಮ್ ನೋಡಿ. ಅಲ್ಲಿ ಅವಾಗ 1, 2, 3, 4, 5, 6, 7, 8 ತಿಂಗಳುಗಳ ಕಾಲ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ಆಗೋಗಿದೆ. ಸೊ ಆ ಥರ ಬಿಟ್ಟು ಅಂತ ನೋಡೋದಾದ್ರೆ ಇದು 2ನೇ ಸೆಕೆಂಡ್ ಸಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಫಾಲ್ ಅಂತ ನಾವು ನೋಡೋದಾದರೆ ಅಂಥ ದೊಡ್ಡ ಫಾಲ್ ಆಗಿಲ್ಲ. ಖಂಡಿತವಾಗ್ಲೂ 5 ತಿಂಗಳಿಂದ ನಾವು ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿರ್ಬೋದು, ಆದರೆ ಮೇಲಿಂದ ಎಷ್ಟು ಬಿದ್ದಿದ್ದೀವಿ ಅಂತ ನೀವು ನೋಡ್ತಾ ಹೋಗೋದಾದರೆ, ಅಂದರೆ ನಾನು ಇನ್ನೂ ಹೆದರ್ಸಕ್ಕೆ ಹೇಳ್ತಾ ಇಲ್ಲ, ಸ್ವಲ್ಪ ಪಾಸಿಟಿವಿಟಿ ಕೂಡ ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಮೇಲಿಂದ ಎಷ್ಟು ಬಿದ್ದಿದ್ದೀವಿ ಅಂತ ನೋಡಿದ್ರೆ ಸರಿ ಸುಮಾರು ಒಂದು 14% ಬಿದ್ದಿದ್ದೀವಿ. ಆದರೆ ಹಿಂದೆ 26%, 30% ಎಲ್ಲ ಬಿದ್ದಿರೋದು ಉದಾಹರಣೆ ಇದೆ. ಅಂದರೆ 5 ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಬಿದ್ದಾಗ ನಾನು ಹೇಳ್ತಾ ಇರೋಂಥದ್ದು. ಹಾಗಾಗಿ ಆ ಥರ ಅಂತ ನಾವು ನೋಡೋದಾದರೆ ಹಿಸ್ಟಾರಿಕಲಿ ಇನ್ನೂ ಒಳ್ಳೆಯ ಸ್ಥಾನದಲ್ಲೇ ಇದ್ದೀವಿ. ಸೊ ಆದರೆ ಇದು ಕಂಟಿನ್ಯೂಷನ್ ಆಗ್ಬೋದಾ? ಖಂಡಿತ ಆಗ್ಬೋದು. ಆದರೆ ಏನಾಗುತ್ತೆ, ಹಿಂದೆ ಇತಿಹಾಸ ಇದೆ, 6 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಕಂಟಿನ್ಯೂಸ್ ಆಗಿ ಲೂಸಿಂಗ್ ಸ್ಟ್ರೀಕ್ ಆಗಿರುವಂಥದ್ದು ಇದೆ. ಆ ರೀತಿ ಆಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣ. ಇಲ್ಲ ಇಲ್ಲಿ ಒಂದು ರಿಕವರಿ ಬರುತ್ತಾ ಅನ್ನೋದು ನೋಡ್ತಾ ಹೋಗೋಣ. ಸೊ ಆ್ಯಾವ್ರೇಜ್ ಮಾಡ್ಕೋಬೇಕು. ಮತ್ತೊಂದು ಮಾಡಿ ನೋಡಿ, SIPಗಳನ್ನು ದಯವಿಟ್ಟು ನಿಲ್ಸಕ್ಕೆ ಹೋಗ್ಬಿಡಿ. ಹಿಂದೆನೇ ಹೇಳಿದ್ದೀನಿ, ನೀವು ಆಯಿತು ಈಗ SIPಗಳನ್ನು ನಿಲ್ಲಿಸ್ಬಿಡ್ತೀರಾ, ನಿಮ್ದೇನು ಇವಾಗಲೇ ಇರುತ್ತಾ ಟರ್ಮು, ನಿಮ್ದು ಒಂದು 5 ವರ್ಷ 10 ವರ್ಷ ಗೋಲಿಗೆ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ. ನಿಮ್ಮ 5 ವರ್ಷ 10 ವರ್ಷ ಆದಮೇಲೆ ಗೋಲ್ ಎಲ್ಲೋ ಒಂದು ಕಡೆ ಮಾರ್ಕೆಟ್ ರೀಚ್ ಆಗಬೇಕು ಅಂತಿರುತ್ತೆ. ಈಗ ಇಲ್ಲೆಲ್ಲೋ ಬಂದಿತ್ತು, ಈಗ ಬಂದಿದ್ದು ಏನಾಗ್ತಾ ಇದೆ, ಈಗ ಕೆಳಗಡೆ ಹೋಗ್ತಾ ಇದೆ. ಇಂಥ ಟೈಮಲ್ಲಿ ನೀವು ಪಾಸ್ ಮಾಡಿಬಿಟ್ರಿ ಅಂತಂದರೆ ಮತ್ತೆ ಮೇಲೆ ಹೋದಾಗಲೇ ನಾನು SIP ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮಗೇನಾಗುತ್ತೆ, ಆ್ಯಾವ್ರೇಜಿಂಗ್ ಎಲ್ಲ ಅಪ್ ಆ್ಯಾವ್ರೇಜಿಂಗ್ ಆಗ್ತಾ ಹೋಗುತ್ತೆ. ಈ ಥರ ಲೋ ಬಂದಾಗ ನಿಮ್ಮ ಆ್ಯಾವ್ರೇಜು ನೋಡಿ, ಇವಾಗ ಆ್ಯಾವ್ರೇಜ್ ಇಲ್ಲೆಲ್ಲೋ ಇರ್ಬೋದು, ಈಗ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ್ಯಾವ್ರೇಜ್ ಇನ್ನೂ ಸ್ವಲ್ಪ ಕೆಳಗಡೆ ಹೋಗ್ಬೋದು ಅಲ್ವಾ. ಸೊ ಹಾಗಾಗಿ
ಹಾಗಾಗಿ ಎವ್ರಿ ಟಿಪ್ಪು ಒಳ್ಳೆ ಆಪರ್ಚುನಿಟಿ ಲಾಂಗ್ ಟರ್ಮಲ್ಲಿ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋದಕ್ಕೆ. ಯಾಕೆಂತಂದರೆ ನಮಗೆ ಒಂದಿಷ್ಟು ರೂಪಿ ಕಾಸ್ಟ್ ಆವ್ರೇಜಿಂಗ್ ಆಗ್ತಾ ಹೋಗಿರುತ್ತೆ, ಒಂದಿಷ್ಟು ಪ್ರೈಸು ನಮಗೆ ಚೀಪಾಗಿ ಸಿಗ್ತಾ ಹೋಗುತ್ತೆ. ಸೊ ನೀವು ಇಂಥ ಆಪರ್ಚುನಿಟಿಗಳಲ್ಲಿ SIPಗಳನ್ನ ನಿಲ್ಲಿಸ್ಬಿಟ್ರೆ ಆಯಿತು, ಮೇಲೆ ಹೋದಾಗಲೇ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಕೊನೆಗೆ ನೀವು ಮಾರಕ್ಕೆ ಅಂತ ಹೋಗ್ತಿರಲ್ಲ, ಅವಾಗ ನಿಮ್ಮ ಆವ್ರೇಜ್ ಇಲ್ಲೋ ಇರೋ ಸಾಧ್ಯತೆ ಇತ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಆವ್ರೇಜ್ ಇಲ್ಲಿಗೆ ಬಂದಿರುತ್ತೆ. ಆ ಟೈಮಲ್ಲಿ ಏನಾದ್ರು ಒಂದ್ಸಲ ಈ ಥರ ಒಂದು ಕರೆಕ್ಷನ್ ಬಂತು ಅಂತ ಇಟ್ಕೊಳ್ಳಿ, ನಿಮ್ಗೆ ಇನ್ನೇನು 2 ತಿಂಗಳಲ್ಲಿ ದುಡ್ಡು ಬೇಕು, ಒಂದು ಗೋಲ್ ಬೇಸ್ ಇನ್ವೆಸ್ಟ್ ಮಾಡಿದ್ರಿ. ಸೊ ಫಸ್ಟ್ ಆಫ್ ಆಲ್ ಗೋಲ್ ಬರೋ ತನಕ ಹಾಗೆ ಬಿಟ್ಕೋಬಾರ್ದು, ಒಂದು ಟಾರ್ಗೆಟ್ ರೀಚ್ ಆಗ್ತಿದೆ ಅಂತಂದಾಗ ಅದರಿಂದ ಎಕ್ಸಿಟ್ ಮಾಡಬೇಕು. ನೋಡಿ, ಎಂಟ್ರಿ ಎಷ್ಟು ಇಂಪಾರ್ಟೆಂಟು SIPಗಳಲ್ಲಿ. SWP ಅಂತಲೂ ಕೂಡ ಇದೆ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನು, ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು. ಆದರೆ ಲಾಂಗ್ ರನ್ನಲ್ಲಿ ಇನ್ನೂ 10 ವರ್ಷಕ್ಕೆ ನಾನು ಇನ್ವೆಸ್ಟ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ನೀವೆಲ್ಲ ತಲೆನೇ ಕೆಡ್ಸ್ಕೋಬೇಕಾಗಿಲ್ಲ. ಇವಾಗ ಈ ಥರ ಏನೇ ಡಿಪ್ ಆಗಲಿ ಮತ್ತೊಂದಾಗಲಿ ನಮ್ಮ SIPಗಳನ್ನ ಕಂಟಿನ್ಯೂ ಇಡ್ತಾ ಹೋಗಬೇಕು. ಇನ್ನೂ ಒಂದು ಸ್ವಲ್ಪ ಡಿಪ್ ಸಿಗ್ಲಪ್ಪ ನನಗೆ, ನಂದೊಂದಿಷ್ಟು ಆವ್ರೇಜ್ ಕೆಳಗಡೆ ಆಗಲಿ ಅಂತ ನೀವು ಯೋಚನೆ ಮಾಡ್ತಾ ಇರಬೇಕು, ಆಯಿತಾ. ಅದು ಬಿಟ್ಟು ಆಯಿತು ಲಂಸಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬಂದವರು ಡಿಪೆಂಡ್ಸ್, ಕರೆಕ್ಟ್. ನೀವು ಬೈ ದ ಡಿಪ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿಂದ ತೊಗೊಂಡ್ರಿ, ಇಲ್ಲಿ ತೊಗೊಂಡ್ರಿ, 2-3 ತಿಂಗಳು ನಾನು ತೊಗೊಂಡೆ, ಇನ್ನೂ ಕೆಳಗಡೆನೇ ಹೋಗ್ತಾರೆ, ಏನು ಮಾಡೋದು, 26,000 ಇತ್ತು, 24,000ಕ್ಕೆ ಬಂದು ತೊಗೊಂಡೆ, ಈಗ 22,000ಕ್ಕೆ ಬಂದಿದೆ ಅಂತಂದರೆ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಸ್ಟಾಕ್ ಸ್ಪೆಸಿಫಿಕ್ ಆಗಿರಲಿ ಅಥವಾ ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡೋದಾಗಿರಲಿ. ನೋಡಿ, ಇಂಡೆಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಈಗ ಮಿನಿ SIPಗಳು, ಮೈಕ್ರೋ SIPಗಳು ಅಂತಲೂ ಬರುತ್ತೆ. 250 ರೂಪಾಯಿ ಇದ್ರೂ ಕೂಡ ಸಾಕು, ನನಗೆ ತುಂಬ ದೊಡ್ಡ ಅಮೌಂಟೇ ಬೇಕು ಇನ್ವೆಸ್ಟ್ ಮಾಡೋಕ್ಕೆ ಅಂತಲೂ ಇಲ್ಲ. ಆಯಿತು, ಲಂಸಮ್ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ನೀವು ಸ್ಟಾಕ್ ಸ್ಪೆಸಿಫಿಕ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಗೋಲ್ಡನ್ ರೂಲ್ಸ್ ಆಲ್ರೆಡಿ ನಾವು ಇನ್ವೆಸ್ಟಿಂಗ್ ಗೋಲ್ಡನ್ ರೂಲ್ಸಲ್ಲಿ ಮಾತಾಡಿದ್ದೀವಿ. ಏನಂತ, 20%ಗಿಂತ ಜಾಸ್ತಿ ಒಂದು ಪರ್ಟಿಕ್ಯುಲರ್ ಸ್ಟಾಕಿಗೆ ಅಥವಾ ಒಂದು ಪರ್ಟಿಕ್ಯುಲರ್ ಪೋರ್ಟ್ಫೋಲಿಯೋಗೆ ಹಾಕಬಾರದು. 52 ವೀಕ್ ಹೈಯಲ್ಲಿ ಸ್ಟಾಕ್ ನಡೀತಿದ್ದಾಗ ಅದನ್ನ ತೊಗೊಳಕ್ಕೆ ಹೋಗಬಾರ್ದು. ಆವ್ರೇಜ್ ಮಾಡ್ಕೊತಾ ಇದ್ರೆ ಕೆಳಗಡೆ ಬೀಳ್ತಾ ಇದೆ ಅಂತಂದಾಗ ಫಂಡಮೆಂಟಲ್ ನೋಡಿ, ಇದ್ರದ್ದು ಏನು ಫಂಡಮೆಂಟಲ್, ಇದರಲ್ಲಿ ಏನಾದ್ರು ಸೆಕ್ಟರ್ ರೊಟೇಷನ್ ಆಗ್ತಾ ಇದೆಯಾ, FIಗಳು ಇನ್ನೂ ಫಂಡಮೆಂಟಲಿ ಹೋಲ್ಡ್ ಇದೆಯಾ ಈ ಸೆಕ್ಟರಲ್ಲಿ, ಜೊತೆಗೆ ಟೆಕ್ನಿಕಲ್ ಸಪೋರ್ಟ್ ಲೆವೆಲಲ್ಲಿ ಇದೆಯಾ ಅಥವಾ ಸುಮ್ಮನೆ ಎಲ್ಲೋ ಒಂದು ಮಧ್ಯದಲ್ಲಿ ಆವ್ರೇಜ್ ಮಾಡ್ಕೊತಾ ಇದ್ದೀನಾ, ಇದೆಲ್ಲ ನೋಡಿ ನೀವು ಆ್ಯಕ್ಷನ್ನ ತೊಗೊತ ಹೋಗಬೇಕು. ಹಾಗಾಗಿ ಸುಮಾರು ವಿಚಾರಗಳಲ್ಲಿ ಆ ಥರ ಸ್ಟಾಕ್ ಸ್ಪೆಸಿಫಿಕ್ ಪಿಕ್ ಮಾಡೋದು ಕಷ್ಟ ಅಂತಲೇ ಮ್ಯೂಚುವಲ್ ಫಂಡ್ಸ್ ಅಂತ ಇರೋಂಥದ್ದು, ಅಲ್ಲಿ ಬೇರೆಯವರು ನಿಮ್ಗೆ ಆ ಒಂದು ಪಾತ್ರನ ನಿಭಾಯಿಸ್ತಾ ಇರ್ತಾರೆ, ನಿಮಗೆ ಅಲ್ಲಿ ಮಾಡ್ತಾ ಹೋಗುತ್ತೆ. ಆಯಿತು, ನಾನು ಸ್ಟಾಕ್ ಸ್ಪೆಸಿಫಿಕ್ ತೊಗೊಳಕ್ಕೆ ಗೊತ್ತಿದೆ ನೀವು ಮಾಡ್ತೀನಿ ಅಂತಂದರೆ ಇದಿಷ್ಟು ಪ್ಯಾರಾಮೀಟರ್ಗಳನ್ನು ನೋಡ್ಬಿಟ್ಟು ಮಾಡಬೇಕು. ಸುಮ್ಮನೆ ಎಲ್ಲೋ ಒಂದು ಬಂತು, ಯಾವುದೋ ಒಂದು ಕ್ವಾಂಟಿಟಿ ಒಂದಿಷ್ಟು ದೊಡ್ಡ ಲಂಸಮ್ ಹಾಕ್ಬಿಟ್ಟು ಇಟ್ಬಿಟ್ಟೆ ನಾನು ಅಂತಂದರೆ ಹಂಗೆ ಸುಮ್ಮನೆ ನೋಡಿದ್ರೆ ಮಾಡಿದ್ರೆ ಹಾಕಿಟ್ಟಿದ್ದೀರಾ ಅಂತಂದರೆ ದಿನ ನೋಡೋಕೆ ಹೋಗ್ಬಾರ್ದು ಪೋರ್ಟ್ಫೋಲಿಯೋನ, ಅಲ್ವಾ. ಸೊ ದಿನ ಚೆಕ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆಯಿತು, ಈಗ ಹಾಕಿಟ್ಟಿದ್ದೀರಾ ಅಂತಂದರೆ ಇನ್ನೊಂದು 5 ವರ್ಷ ಬಿಟ್ಬಿಟ್ಟು ಬಂದು ನೋಡಿ, ಆ ಥರ ಇರಬೇಕು. ಇಲ್ಲ ದಿನ MTM ನೋಡ್ಕೊಂಡು ನಾನು ನೆಗೆಟಿವ್ ಆಗ್ತಾ ಇದೆ ಅಂತಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸೊ ಎಲ್ಲರೂ ಕೂಡ ಆ ಫೇಸಲ್ಲಿ ಇರ್ತಾರೆ. ಹಾಗಾಗಿ ಇನ್ವೆಸ್ಟ್ ಮಾಡಬೇಕಾದ್ರೆ, ಆವ್ರೇಜ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಅಳೆದು ತೂಗಿ ಆವ್ರೇಜ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಸೈಕಲ್ಗಳಲ್ಲಿ ನಡೀತಾ ಇರುತ್ತೆ ಮಾರ್ಕೆಟು, ರಿಕವರಿ ಆಗಿ ಟೈಮ್ ಬರುತ್ತೆ. ಅದಕ್ಕೆ ಇದು ಯಾವಾಗ ಈ ಥರ ಶಾಕ್ ಆಗುತ್ತೆ ಅಂದರೆ ಒಂದು ಪರ್ಟಿಕ್ಯುಲರ್ ಸೈಕಲ್ನ ನಾವು ನೋಡ್ಬಿಟ್ಟಿರ್ತೀವಿ, ಏನು ಎಲ್ಲಿ ಡಿಪ್ ಆದ್ರೂ ಮೇಲೆ ಹೋಗುತ್ತೆ, ಎಲ್ಲಿ ಡಿಪ್ ಆದ್ರೂ ಮೇಲೆ ಹೋಗುತ್ತೆ ಅಂತ ಈ ಥರ ತೋರಿಸಿರುತ್ತೆ ಮಾರ್ಕೆಟು. ಈಗ ಎಲ್ಲಿ ಡಿಪ್ ಆದ್ರೂ ಮೇಲ್ಗಡೆ ಹೋಗದಲ್ಲೇ ಇದ್ದಾಗ ಆ ಒಂದು ಫೇಸ್ನ ಅರಗಿಸ್ಕೊಳಕ್ಕೆ ನಮ್ಗೆ ಆಗಿರೋದಿಲ್ಲ. ಇದು ಮೈಂಡ್ ಗೇಮ್ ಕೂಡ ಇದು ಇಲ್ಲಿ ಸುಮಾರಲ್ವಾ. ಸೊ ಯಾಕೆಂದರೆ ಆ ರೀತಿ ಒಂದು ಪ್ಯಾಟರ್ನಿಗೆ ಫಿಕ್ಸ್ ಆಗಿರ್ತೀವಿ, ಇದೇನು ಹಿಂಗೆ ಆಗ್ತಾ ಇಲ್ವಲ್ಲ ಅಂತ ಒಂದು ಫ್ರಸ್ಟ್ರೇಷನ್ ಇರುತ್ತೆ ಮತ್ತು ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಬಟ್ ಲಾಂಗ್ ರನ್ನಲ್ಲಿ ಏನೂ ಹೆದರಬೇಕಾಗಿಲ್ಲ, ಎಲ್ಲದೂ ಸರಿಯಾಗಿ ಹೋಗ್ತಾ ಹೋಗುತ್ತೆ. ಸೊ ನೋಡ್ತಾ ಹೋಗೋಣಂತೆ. ಸೊ ಸುಮಾರು ಕತೆ ಆಯಿತು, ಬಟ್ ಸುಮಾರು ವಿಷಯಗಳನ್ನ ನೋಟ್ ಮಾಡ್ಕೊಂಡ್ಬಂದಿದ್ದೆ ಯಾವ್ದಾದ್ರು ಕವರ್ ಮಾಡಬೇಕು ಅಂತ. NBFC ಹೇಳಿದ್ದೀನಿ, ಹಿಸ್ಟಾರಿಕಲ್ ಕ್ರ್ಯಾಶ್ ಬಗ್ಗೆ ಹೇಳಿದ್ದೀನಿ, ಪೋರ್ಟ್ಫೋಲಿಯೋ ಡೌನ್ ಆಗಿರೋದಕ್ಕೆ ಹೇಳಿದ್ದೀನಿ, ಇಂಡಿಯಾ ಗ್ರೇಟ್ ಮಾಡೋಕ್ಕೆ ನೋಡೋಣ, ಅಮೆರಿಕ ಗ್ರೇಟ್ ಥರ ಇಂಡಿಯಾ ಗ್ರೇಟ್ ಏನಾದ್ರು ಮಾಡ್ತಾರಾ ಅಂತ ನೋಡೋಣ. ಅದೇ ರೀತಿಯಾಗಿ ಬಿಗ್ ಪ್ಲೇಯರ್ ಎಂಟ್ರಿ ಗ್ರಾಸಿಮ್ ಅವ್ರದ್ದು ಅಥವಾ ಅಲ್ಟ್ರಾಟೆಕ್ ಸಿಮೆಂಟ್ ಅದನ್ನು ಮಾತಾಡಿದ್ದೀವಿ. F&O ಬಗ್ಗೆ ನೋಡಿ, ಒಂದು 16 ಸ್ಟಾಕ್ಗಳು ಇವತ್ತು ಲಾಸ್ಟ್ ನಾಳೆಯಿಂದ ಬರೀ ಅದು ಕ್ಯಾಶ್ ಮಾರ್ಕೆಟಲ್ಲಿ ಇರುತ್ತೆ. ಉದಾಹರಣೆಗೆ ಪೇಟಿಎಮ್ಮು, ಆ್ಯಬಾಟ್ ಇಂಡಿಯಾ, GNFC, ಒಂದು 16 ಸ್ಟಾಕ್ಗಳಿತ್ತು, ನೀವು ಹುಡುಕಿದ್ರೆ ಸಿಗುತ್ತೆ ಯಾವ್ಯಾವುದು ಅಂತ. ಅದೆಲ್ಲದೂ ಕೂಡ ಇವತ್ತು ಒಂದಿಷ್ಟು ಅಂಡರ್ ಪರ್ಫಾರ್ಮೆನ್ಸ್ನ ಮಾಡಿದೆ. ಯಾಕೆಂದರೆ ನಾಳೆಯಿಂದ ಅದು F&Oನಲ್ಲಿ ಇರೋದಿಲ್ಲ, ಬರೀ ಕ್ಯಾಶ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ. F&Oಗೆ ಹೇಗೆ ಎಂಟ್ರಿ ಆಗುತ್ತೆ, ಹೇಗೆ ಎಕ್ಸಿಟ್ ಆಗುತ್ತೆ, ಎಲ್ಲ ಸ್ಟಾಕ್ಗಳು F&Oಗೆ ಎಲಿಜಿಬಲ್ ಇದೆಯಾ, ಇಲ್ಲ. ಒಂದು 130-140 ಸ್ಟಾಕ್ಗಳಿದೆ, ಅದು ಹೇಗೆ ಎಲಿಜಿಬಿಲಿಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಶಾರ್ಟ್ ಸೀರೀಸಲ್ಲಿ ಮಾಡಿದ್ದೀನಿ. ಈ ವಿಡಿಯೋದ ಎಂಡಿಗೆ ಬರ್ತಾ ಇರುತ್ತೆ, ನೀವು ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ನೋಡಿ, ದಿನ ಇಷ್ಟೊಂದೆಲ್ಲ ನ್ಯೂಸ್ ಇರೋದಿಲ್ಲ, ಇವತ್ತು ಹೇಳಬೇಕು ಅಂತ ಅನಿಸ್ತು. ಯಾಕಂದರೆ ಸುಮಾರು ಕಡೆ ಎಲ್ಲ ಒಂದು ಏನು ಇವಾಗ ಮುಂದಿನ ಕತೆ ಏನೋ ನೆಗೆಟಿವಿಟಿನ ತುಂಬೋಗಿದೆಯಲ್ಲ ಅಂತ ಅನಿಸಲ್ಲ, ಅದಕ್ಕೋಸ್ಕರ ಹೇಳಿದೆ. ಬಟ್ ಸ್ಪೆಸಿಫಿಕ್ ಆಗಿ ಒಂದು ಕ್ವಿಕ್ ಆಗಿ ಹೇಳೋ ಥರ ಕವರ್ ಮಾಡ್ತಾ ಹೋಗೋಣಂತೆ ನಾಳೆಯಿಂದ. ಅದು ಫಸ್ಟ್ ಸೆಕ್ಷನ್ ಬರಬೇಕಾ ಸೆಕೆಂಡ್ ಸೆಕ್ಷನ್ ಬರಬೇಕಾ ಅನ್ನೋದು ನೀವು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇವಾಗ ನಿಫ್ಟಿ ನೋಡೋದಾದ್ರೆ ನೋಡಿ, ಇವತ್ತು ಇಲ್ಲಿಂದ ಒಂದು ರಿಕವರಿ ಬರ್ಬೋದು. ಯಾಕಂದರೆ ನೋಡಿ, ಇಲ್ಲಿಂದ ಸ್ಕ್ವೀಸ್ ಆಗ್ತಾನೆ ಬಂದಿತ್ತು, 22,500 ಬಿಟ್ಕೊಟ್ಟಿರಲಿಲ್ಲ, ವಿಕ್ಸ್ ಕೂಡ ಸ್ಲ್ಯಾಶ್ ಆಗ್ತಾ ಇತ್ತು. ನಾನೇನು ಅನ್ಕೊಂಡೆ, ಇದು ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಶೂಟಪ್ ಆಗುತ್ತೆ, ಇವತ್ತು 22,600 ಕ್ರಾಸ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಒಂದು 0 to hero ಟ್ರೇಡ್ ಅಂತ ₹2.82 ₹2.90 ನಡೀತಾ ಇತ್ತು, ತಗೊಂಡು ಕೂಡ ಕೂತಿದ್ದೆ ನಾನು. ಆದರೆ ಏನಾಯಿತು, ಕೊನೆಗೆ ಝೀರೋನೇ ಆಗೋಯ್ತು. ಲಾಸ್ಟ್ ಮೂಮೆಂಟಲ್ಲಿ ಇಷ್ಟೊಂದು ಕೆಳಗಡೆ ಬಂದಿಲ್ಲ, ಇದು ತೋರಿಸ್ತಾ ಇದೆ 22,500 ಮೇಲ್ಗಡೆ ಕ್ಲೋಸಿಂಗ್ ಆಗಿದ್ದೀವಿ. 540 545 ಆಗಿರುತ್ತೆ. ಯಾಕೆ ಈ ಥರ ತೋರಿಸುತ್ತೆ ನೋಡಿ, ಯಾವಾಗಲೂ ಮಂತ್ಲಿ ಎಕ್ಸ್ಪೈರಿನಲ್ಲಿ ಸಿಕ್ಕಾಬಟ್ಟಿ ಒಂದು ಕಾಂಟ್ರಾಕ್ಟ್ಗಳು ಎಂಡ್ ಆಗೋ ಥರದ್ದು ಇರುತ್ತೆ. ಹಾಗಾಗಿ ಮಂತ್ಲಿ ಎಕ್ಸ್ಪೈರಿನಲ್ಲಿ ಅಲ್ಲಿ ತೋರಿಸಿರೋ ಬೆಲೆನೇ ಬೇರೆ ಆಗಿರುತ್ತೆ, ಕ್ಲೋಸಿಂಗ್ ಬೆಲೆ ಬೇರೆ ಆಗಿರುತ್ತೆ. 22,545 ಕ್ಲೋಸಿಂಗ್ ಆಗಿದೆ, ಪಿಕ್ಚರ್ ಪರ್ಫೆಕ್ಟ್ ಆಗಿ ಡೋಜಿ ಮಾಡಿದೆ. ಸೊ ಮಂತ್ಲಿ ಎಕ್ಸ್ಪೈರಿನಲ್ಲೂ ಕೂಡ ರಿಕವರಿನ ಕೊಡೋಕ್ಕಾಗಿಲ್ಲ. ಆದರೆ 22,500 ಬಿಟ್ಟು ಕೂಡ ಕೆಳಗಡೆ ಬರ್ತಿಲ್ಲ. ಈಗ ಏನು ಹಾಗಾದರೆ 22,500 ಬಿಟ್ಟು ಬಂತು ಅಂದರೆ 22,400 ಕಡೆಗೆ ಮಾರ್ಕೆಟ್ ಹೋಗಬೇಕು. ಬಟ್ ಇದೊಂದು ಸ್ಟ್ರಾಂಗ್ ಝೋನ್ ಇದೆ, 22,500 ಕೆಳಗಡೆ ಇರುವಂಥದ್ದು ಒಂದು ಹಿಸ್ಟಾರಿಕಲ್ ಸಪೋರ್ಟ್ ಝೋನ್ ಇದೆ. ನನ್ನ ಊಹೆ ಏನು ಅಂದರೆ, ಇಲ್ಲಿ ಒಂದು ಇದೆಯಲ್ಲ, ಇಲ್ಲಿ ಒಂದು ಗ್ಯಾಪು, ಈ ಝೋನ್ ಒಂದ್ಸಲ ಟೆಸ್ಟ್ ಮಾಡೋಕ್ಕೆ ಹೋಗುತ್ತೆ.
ಹೋಗುತ್ತೆ, ಅದು ಹೋದ್ಮೇಲೆ ಅಲ್ಲಿ ನಿಂತ್ಕೊಂಡು ಮತ್ತೆ ಮೇಲೆ ಹೋಗುತ್ತಾ ಕೆಳಗೆ ಬರುತ್ತಾ ನೋಡೋಣ. ಬಟ್ ಈ ಝೋನ್ ಒಂದ್ಸಲ ಟೆಸ್ಟ್ ಮಾಡಬೇಕು ಮಾರ್ಕೆಟ್ ಸದ್ಯದಲ್ಲೇ. ಈ ಥರ ಗ್ಯಾಪ್ಗಳನ್ನು ಸಾಮಾನ್ಯವಾಗಿ ಬಿಡೋದಿಲ್ಲ. ಸೊ ಎಲ್ಲಿ ಗ್ಯಾಪ್ ಬಿಟ್ಟರು ವಾಪಸ್ ಹೋಗಿ ಫಿಲ್ ಮಾಡ್ತಾರೆ. ಸೊ ಹಾಗಾಗಿ ನೋಡೋಣ 22,800 ತನಕ ಒಂದು ಅಟೆಂಪ್ಟ್ ಆಗ್ಬೋದು. ಶಾರ್ಟ್ ಕವರಿಂಗು ನಾಳೆನೇ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬರಬಹುದು. ಅದಕ್ಕೆ ರೆಡಿ ಆಗಿರಬೇಕು. ಅದಕ್ಕೆ ಸುಳುವು ನಮ್ಗೆ ಯಾವ್ದು ಕೊಡುತ್ತೆ? ವಿಕ್ಸ್ ಕೊಡುತ್ತೆ. ಇವತ್ತು ವಿಕ್ಸ್ ನೋಡಿ ಫುಲ್ ಕೆಳಗಡೆ ಬಂದಿತ್ತು, ಆಲ್ಮೋಸ್ಟ್ 13 ತನಕ ಬಂದಿತ್ತು. ಸೊ ಇವತ್ತೊಂದು ಅಟೆಂಪ್ಟ್ ಮಾಡಿದ್ವಿ ನೋಡಿ, 0 to ಹೀರೋ ಅಂತ ಅಟೆಂಪ್ಟ್ ಮಾಡ್ತಿದ್ದೀವಿ ಅಂತಂದಾಗ ಕ್ಯಾಪಿಟಲ್ ಕಮ್ಮಿನೇ ಇರಬೇಕು. ಕ್ಯಾಪಿಟಲ್ನ ಜಾಸ್ತಿ ಮಾಡಿಕೊಂಡು ಪ್ರೀಮಿಯಂ ಕಮ್ಮಿಗೆ ಸಿಗ್ತಾ ಇದೆ, $2 $3 ಸಿಗ್ತಾ ಇದೆ, ನಾನು ಒಂದು 2,000 ಕ್ವಾಂಟಿಟಿ ತೊಗೊತೀನಿ, 3,000 ಕ್ವಾಂಟಿಟಿ ತೊಗೊತೀನಿ ಅಂದರೆ ಅದು ಹೆಂಗೆ 0 to ಹೀರೋ ಆಗುತ್ತೆ? ಆಗಲ್ಲ. ನೀವು ದಿನದಲ್ಲಿ ಆಲ್ರೆಡಿ ಪ್ರಾಫಿಟ್ ಮಾಡಿದ್ದೀರಾ, ಅದರಲ್ಲಿ ಒಂದು ಸಣ್ಣ ಮೊತ್ತದಲ್ಲಿ ನಾನು 0 to ಹೀರೋ ಅಟೆಂಪ್ಟ್ ಮಾಡ್ತೀನಿ ಅಂತ ಮಾಡೋದಾದರೆ ಮಾಡ್ಬೋದು. ಬಟ್ ಕೊನೆ ಟೈಮಲ್ಲಿ ವಿಕ್ಸು ಮತ್ತೆ ಶೂಟಪ್ ಆಗಿದೆ, ಬಟ್ ಸ್ಟಿಲ್ ತುಂಬ ಏನು ಮೇಲ್ಗಡೆ ಹೋಗಿಲ್ಲ ವಿಕ್ಸು. ಹಾಗಾಗಿ ಶಾರ್ಟ್ ಮಾಡೋರು ವಿಕ್ಸ್ ಏನಾದರೂ ತಿರ್ಗಾ ಇಲ್ಲಿಂದ ಮೇಲ್ಗಡೆ 14 ಅದ್ರ ಮೇಲ್ಗಡೆ ಹೋಯ್ತು ಅಂದರೆ ಮಾತ್ರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೆಳಗಡೆ ಶಾರ್ಟ್ ಮಾಡೋಕ್ಕೆ. ಇಲ್ಲ ಅಂದರೆ ನಾನೊಂದು ಸಟಲ್ ಸೈಡ್ ವೇಸ್ಟು ಒಂದು ಶಾರ್ಟ್ ಕವರಿಂಗ್ಗೆ ಬರ್ಬೋದು ಅಂತಲೇ ಅನ್ನಿಸ್ತಾ ಇದೆ ಈಗಲೂ ಕೂಡ ಮಾರ್ಕೆಟ್ನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಒಳ್ಳೆ ರೀತಿಯಲ್ಲಿ ಇವತ್ತು ಪೊಸಿಷನ್ ಆಗಿತ್ತು. ಯಾಕೆಂದರೆ ಒಂದು ಒಳ್ಳೆ ಗ್ಯಾಪ್ ಅಪ್ ಓಪನಿಂಗ್ ಆಗಿತ್ತು, ಇಡೀ ದಿನ ಬಸ್ ಸ್ಟ್ಯಾಂಡ್ ಆಗಿತ್ತು. ಓಕೆ 49,000 ಬ್ರೇಕ್ ಆಯಿತು ಅಂತಂದರೆ ನಿಫ್ಟಿನಲ್ಲೂ ಅವ್ನು ಮೂವ್ಮೆಂಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸೆಲ್ಲಿಂಗ್ ಬಂದಿದೆ. ಇಷ್ಟೊಂದು ಕೆಳಗಡೆ ಬಂದಿರಲ್ಲ. ಹೇಗೇನು 48,640 ಬಂದಿಲ್ಲ, 48,743. ಬಟ್ ಬ್ಯಾಂಕ್ ನಿಫ್ಟಿ ಒಂದು ಅಟೆಂಪ್ಟ್ ಮಾಡಬೇಕು, ನೋಡೋಣ ಏನಾಗುತ್ತೆ ಅಂತ. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಕಮೆಂಟ್ ಮಾಡಿದ್ರಿ ಒಳ್ಳೆ ಟ್ರೇಡ್ ಇತ್ತು ಅಂತ. ಕರೆಕ್ಟು, ಆದರೆ ಆ ಡಿಪ್ಪಲ್ಲಿ ತೊಗೊಳೋದು ಕೂಡ ಕಷ್ಟ ಇತ್ತು. ಇಲ್ಲಿ ನೋಡಿ ಹಿಂದೆ ಒಂದು ಹಿಸ್ಟಾರಿಕಲ್ ಸಪೋರ್ಟ್ ಝೋನ್ ಇದು 11,000 ಆಸುಪಾಸಿನ ಝೋನು. ಅಲ್ಲಿ ಇವತ್ತು ಒಂದು ಕೆಳಗಡೆಯಿಂದ ಒಂದು ಅಟೆಂಪ್ಟ್ ಮಾಡಿತ್ತಾ, ಇಲ್ಲಿ ಒಂದು ಅಟೆಂಪ್ಟ್ ಮಾಡಿದೆ. ಇಲ್ಲಿ ಒಂದು ಆಲ್ಮೋಸ್ಟ್ ಒಂದು 80-90 ಪಾಯಿಂಟ್ಗಳ ಅಟೆಂಪ್ಟ್ ಬಂದಿದೆ. 10,900 ಆಲ್ಮೋಸ್ಟ್ 10,980 ತನಕ ಒಂದು ಅಟೆಂಪ್ಟ್ ಬಂದಿದೆ. ಬಟ್ ಅಷ್ಟು ಸುಲಭ ಇರಲಿಲ್ಲ. ಇಲ್ಲಿ ನೋಡಿ ರೋಲರ್ ಕೋಸ್ಟರ್ ಇತ್ತು, ಮೇಲೋಗಿ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಮೇಲೆ ಹೋಗಿದೆ. ಇದಿಷ್ಟು ಲಾಸ್ಟ್ ಮೂಮೆಂಟಲ್ಲಿ 3 ಗಂಟೆ ಅಷ್ಟೊತ್ತಿಗೆ ವಾಲಟಿಲಿಟಿ ಮಾಡಿದ್ದಾರೆ. ಅದಿಲ್ಲ ಅಂತಂದರೆ ಆಲ್ಮೋಸ್ಟ್ ಇದು ಕೂಡ ಕೆಳಗಡೆನೇ ಇತ್ತು ಇವತ್ತು ಇಡೀ ಹೋಲ್ ಡೇ. ಇವತ್ತು ಇಲ್ಲಿಂದ ಆಲ್ಮೋಸ್ಟ್ 11,000ದಿಂದ 10,900 100 ಪಾಯಿಂಟ್ಗಳು ಕೆಳಗಡೆ ಒಂದು ಮೂಮೆಂಟ್ ಇತ್ತು ಇವತ್ತು, 100 ಪಾಯಿಂಟ್ಗಿಂತಲೂ ಜಾಸ್ತಿ. ಸೊ ಫಿನ್ ನಿಫ್ಟಿ ಇದು ಯಾವುದು ಕವರ್ ಮಾಡೋಕ್ಕೆ ಹೋಗಿಲ್ಲ ಇವತ್ತು. ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡರಲ್ಲೇ ಇದ್ದಿದ್ದು. ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಟ್ರೇಡ್ ಮಾಡಿಲ್ಲ, ನಿಫ್ಟಿನಲ್ಲಿ ಒಂದು ತೊಗೊಂಡಿದ್ದಷ್ಟೇ. ಅದು ಬಿಟ್ಟರೆ ಕ್ಯಾಶ್ ಮಾರ್ಕೆಟಲ್ಲಿ ಮಾಮೂಲಿ ಇದ್ದಿದ್ದಂಥದ್ದು. ಸೊ ನೋಡೋಣ, ಫಿನ್ ನಿಫ್ಟಿ ಕೂಡ ಈಗಲೂ ಕೂಡ ಟ್ರೆಂಡ್ ಲೈನ್ ಮೇಲ್ಗಡೆ ಇದೆ. ಅದೇ ಇರೋದ್ರಲ್ಲಿ ಬ್ಯಾಂಕ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಸದ್ಯದಲ್ಲೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇರುವಂಥದ್ದು. ಇದು ಕಂಟಿನ್ಯೂ ಮಾಡ್ಕೊಂಡು ಹೋಯಿತು ಅಂತಂದರೆ ಮಾರ್ಕೆಟಿಗೆ ಪಾಸಿಟಿವಿಟಿ ಬರ್ಬೋದು. ಯಾಕೆಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಈ ಒಂದು ಝೋನ್ ಹತ್ರ ಬಂದು 22,500 ಬಸ್ ಸ್ಟ್ಯಾಂಡ್ ಮಾಡಿ ಅಟೆಂಪ್ಟ್ ಮಾಡಿ ಇಲ್ಲಿ ಈ ಟ್ರೆಂಡ್ ಲೈನ್ ಹತ್ರ ಇಲ್ಲಿ ಇವಾಗ ನಿಂತ್ಕೊಂಡಿದೆ. ಇಲ್ಲಿಂದ ಒಂದು ಬ್ರೇಕ್ಔಟ್ ಕೊಡ್ತು ಅಂದರೆ ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗಬೇಕು, ಅಂದರೆ 24,000 ಕಡೆ ಮಾರ್ಕೆಟ್ ಹೋಗಬೇಕು. ಇಲ್ಲ ಇದನ್ನ ಮತ್ತೆ ಬಿಟ್ಟು ಕೆಳಗಡೆ ಬರ್ತೀನಿ ಅಂದರೆ ತಿರ್ಗಾ 22,500 ಈ ಝೋನ್ ಹತ್ರ ಬರ್ತಾ ಹೋಗಬೇಕು. ಇಂಟ್ರೆಸ್ಟಿಂಗ್ ಆಗಿದೆ. NBFC ಮತ್ತು ಬ್ಯಾಂಕ್ ನಿಫ್ಟಿ ಡ್ರೈವ್ ಮಾಡ್ತಾ ಇದೆ ಮಾರ್ಕೆಟ್ನ. ಸೊ ಅವೆರಡನ್ನ ನೀವು ನೋಡ್ತಾ ಇರೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗೋಲ್ಡ್ ನೋಡ್ತಾ ಬರೋದಾದ್ರೆ ಹೇಗೇನು ಆಲ್ ಟೈಮ್ ಹೈಯಲ್ಲಿ ನಿಂತ್ಕೊಂಡಿದೆ ಗೋಲ್ಡು. ನೋಡೋಣ ಒಂದು ಕರೆಕ್ಷನ್ ಆಗುತ್ತಾ, ಇಲ್ಲಿ ಮೇಲ್ಗಡೆ ಹೋಗೋಕ್ಕೆ ಬಿಡ್ತಾರಾ, ಅಥವಾ ಏನಾದರೂ ಇಲ್ಲಿಂದ ಮಾರ್ಕೆಟ್ ರಿಕವರಿ ಆಯಿತು ಅಂದರೆ ಒಂದು ಗೋಲ್ಡಲ್ಲಿ ಕರೆಕ್ಷನ್ ಬರುತ್ತಾ ಅಂತ. ಬಿಟ್ಕಾಯಿನ್ದು ಕೆಲವೊಂದು ನ್ಯೂಸ್ ಎಲ್ಲ ಬಂದಿದೆ, ಇಥೇರಿಯಮ್ದು ಹ್ಯಾಕ್ ಆಗಿದೆ ಹಾಗೆ ಹೀಗೆ ಅಂತ. ಸೊ ಅದು ಹುಷಾರಾಗಿರಿ, ಯಾರಾದರೂ ಬಿಟ್ಕಾಯಿನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ. ಈಗ ಇಂಡಿಯಾದಲ್ಲಿ ಇನ್ನೂ ಕೂಡ ಬೇರೆ ಥರದ್ದೇ ಅಸೆಟ್ಟು ಅಂತ ಹೇಳಿದ್ದಾರೆ, ಇನ್ನೂ ಲೀಗಲ್ಲಿ ಅಂತ ಮಾಡೋಕ್ಕಾಗಿಲ್ಲ. ಬಟ್ ಎಕ್ಸ್ಚೇಂಜ್ಗಳು ಕೆಲವೊಂದು ರಿಜಿಸ್ಟರ್ ಆಗಿರುವಂಥ ಎಕ್ಸ್ಚೇಂಜ್ಗಳಿದೆ, ಅದರಲ್ಲಿ ನೀವು ಟ್ರೇಡ್ ಮಾಡೋದಾದ್ರೆ ಮಾಡ್ಬೋದು. ಅದೇ ರೀತಿಯಾಗಿ ಕ್ರೂಡ್ ಆಯಿಲು 6,000ದಲ್ಲಿ ಮತ್ತೆ ತಿರ್ಗಾ ನೋಡಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾರೆ. 6,000 ಅಷ್ಟು ಸುಲಭವಾಗಿ ಬಿಟ್ಕೊಡೋದು ಕಷ್ಟ ಇದೆ. ಯಾಕೆಂತಂದರೆ ಇಲ್ಲಿ ಒಂದು ಹಿಸ್ಟಾರಿಕಲ್ ಸಪೋರ್ಟ್ ಇದ್ದಂಥ ಝೋನು ಅಂತ ಮಾತಾಡಿದ್ವಿ, ಅದೇ ರೀತಿ ಆಗ್ತಾ ಇದೆ. ಇಲ್ಲಿಂದ ಒಂದು ವಾಪಸ್ ಮೇಲ್ಗಡೆ ಹೋಗ್ತಾ ಹೋಗ್ಬೋದು. ನೋಡೋಣ, ಕ್ರೂಡ್ ಕೆಳಗಡೆ ಬಂದಿರೋದು ಮಾರ್ಕೆಟಿಗೆ ಪಾಸಿಟಿವಿಟಿನ ಕೊಡಬೇಕು, ಆದರೂ ಕೂಡ ಮಾರ್ಕೆಟು ರಿಕವರ್ ಆಗೋಕ್ಕೆ ಆಗ್ತಾ ಇಲ್ಲ, ಎಸ್ಪೆಷಲಿ ಇಂಡಿಯನ್ ಮಾರ್ಕೆಟು. ನ್ಯಾಚುರಲ್ ಗ್ಯಾಸು ಹೇಗೆ ಈ ಗ್ಯಾಪ್ ಫಿಲ್ ಆಯಿತು, ಅಲ್ಲೇ ನಿಂತ್ಕೊಂಡಿದೆ. USD INR ಮೇಲೆ ಹೋಗ್ತಾನೆ ಇದೆ ದಿನಕ್ಕೂ. ಇನ್ನೂ ಅದೇ ಝೋನ್ 87 ಆಸ್ಪಾಸಲ್ಲೇ ಇದೆ, ನೋಡ್ತಾ ಹೋಗೋಣಂತೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಸುಮಾರು ಸ್ಟಾಕ್ಗಳಲ್ಲಿ ಇವತ್ತು ದೊಡ್ಡ ಕರೆಕ್ಷನ್ ಬಂದಿದೆ. ಆಲ್ರೆಡಿ ಮಾತಾಡಿದ್ದೀವಿ, ಕೆಲವೊಂದು ಕೇಬಲ್ಸು ವೈರ್ಸ್ ಬಿಸ್ನೆಸ್ಸು ಅದರದ್ದೆಲ್ಲ ದೊಡ್ಡ ಕರೆಕ್ಷನ್ ಬಂದಿದೆ. ಬಟ್ ಇದರಲ್ಲೂ ಕೂಡ NBFC ಸೆಕ್ಟರ್ ಇವತ್ತು ಪಾಸಿಟಿವ್ ಆಗಿತ್ತು. ಬಟ್ ಓವರ್ ಆಲ್ ಇನ್ನೂ ಕೂಡ ರೆಡ್ ಡಾಮಿನೇಟ್ ಮಾಡ್ತಾ ಇದೆ, ಹಾಗಾಗಿ ಮಾರ್ಕೆಟು ಸ್ಟ್ರಗಲ್ ಆಗ್ತಾ ಇದೆ. ನೋಡೋಣ ನಾಳೆ ಯಾವ ರೀತಿಯಾಗಿ ಕ್ಲೋಸಿಂಗ್ ಕೊಡುತ್ತೆ ಅಂತ ಶುಕ್ರವಾರ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನ ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. 2025 ಮಿಷನ್ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.